ಮೊಸರಲ್ಲಿ ಸಹ ಕಲ್ಲು ಹುಡುಕುವವರು ಇರ್ತಾರೆ. ನೀವು ಬರ್ಬೋದು, ಯಾರು ಮೀಡಿಯಾದವರು ಬರ್ಬೋದು, ಎಲ್ಲರೂ ಬರ್ಬೋದು. ಅದು 18ಕ್ಕೆ 1 ನಂಬರಿಂದಲೇ ನಾವು ಸೇಲ್ ಮಾಡಲಿಕ್ಕೆ ಶುರು ಮಾಡ್ತೀವಿ. ಬಂಧುಗಳೇ, ಕಾರ್ಕಳ ತಾಲೂಕಿನ ನಿಟ್ಟೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹತ್ತೂರಿನಲ್ಲಿ ನಡೆಯುವ ಹತ್ತೂರು ಸಂತ ಲಾರೆನ್ಸರ ಇಗರ್ಜಿಯ ಜಾತ್ರೆ ಇದು ರಾಜ್ಯದಲ್ಲಿ ಬಹಳಷ್ಟು ಒಂದು ದೊಡ್ಡ ಜಾತ್ರೆ. ಯಾಕಂದ್ರೆ ಇಲ್ಲಿಗೆ ಲಕ್ಷಾಂತರ ಮಂದಿ ಬರ್ತಾರೆ. ಪ್ರತಿ ವರ್ಷ ಕೂಡ ಈ ಜಾತ್ರೆ ನಡೀತದೆ. ಈ ವರ್ಷ 2026ನೇ ಸಾಲಿನ ಜನವರಿಯಲ್ಲಿ ತಿಂಗಳಲ್ಲಿ ಈ ಜಾತ್ರೆ ಜನವರಿ 25ರಿಂದ ಆರಂಭಗೊಂಡು ಸುಮಾರು 5 ದಿನಗಳ ಕಾಲ ಈ ಜಾತ್ರೆ ನಡೀತದೆ. ಈಗ ಈ ಜಾತ್ರೆಯಲ್ಲಿ ಒಂದಷ್ಟು ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿದೆ. ಈಗ ಇಲ್ಲಿ ಏನೆಲ್ಲ ವ್ಯವಸ್ಥೆ ಆಗಿದೆ ಹೇಳುವ ಬಗ್ಗೆ ಇಲ್ಲಿಯ ನಿಟ್ಟೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಶೋಭಾ ಹಾಗೂ ಉಪಾಧ್ಯಕ್ಷರಾದ ನಿತಿನ್ ಸಾಲಿಯನ್ ಜೊತೆ ಒಂದಷ್ಟು ಮಾತಾಡ್ತೇವೆ. ಇದು ಇಂದಿನ ಸ್ವಯಂ ಟೈಮ್ಸ್ ವಿಶೇಷ. ಅಧ್ಯಕ್ಷ ನಮಸ್ಕಾರ. ನೋಡಿ, ಈಗ ನಿಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ನಡೆಯುವ ಜಾತ್ರೆ ಇದೊಂದು ರಾಜ್ಯ ಮಟ್ಟದಲ್ಲಿ ಬಹಳಷ್ಟು ದೊಡ್ಡ ಜಾತ್ರೆ, ಲಕ್ಷಾಂತರ ಮಂದಿ ಬರ್ತಾರೆ. ಈಗ ಜನವರಿ ತಿಂಗಳಲ್ಲಿ ನಡೆಯುತ್ತೆ. ಈಗ ಏನೆಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಕಲ್ಪಿಸಿದ್ರಿ ತಾವು? ಜನವರಿ 25ರಿಂದ 29ರವರೆಗೆ ಹತ್ತೂರು ಜಾತ್ರೆ ನಡೆಯುತ್ತದೆ. ಕೆಲವೊಂದು ಅಂದ್ರೆ ಸ್ಟಾಲಿನ ವಿಷಯ ಆಗ್ಬೋದು, ಟೆಂಡರ್ ವಿಷಯ. ಟೆಂಡರ್ 18ಕ್ಕೆ ಇದೆ. ಜನವರಿ 18ಕ್ಕೆ ಟೆಂಡರ್ ಮಾಡ್ತಾರೆ. ಮತ್ತೆ ಸ್ಟಾಲ್ ಎಲ್ಲ ಮೇಲೆ. ಈಗ ಶೌಚ ಅಂದ್ರೆ ಬಹಳಷ್ಟು ತ್ಯಾಜ್ಯದ ವ್ಯವಸ್ಥೆ ಒಂದು ದೊಡ್ಡ ಸಮಸ್ಯೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ಒಂದಷ್ಟು ಸ್ಟಾಲ್ ಬರುವಾಗ ತ್ಯಾಜ್ಯದ ಸಮಸ್ಯೆಗಳು ತುಂಬಾ ಆಗುತ್ತೆ. ಈಗ ತ್ಯಾಜ್ಯ ನಿರ್ವಹಣೆ ಯಾವ ರೀತಿ? ಒಳ್ಳೆ ರೀತಿಯಲ್ಲಿ ಟೆಂಡರ್ ಎಲ್ಲ ಕರೆದಿದ್ದೀವಿ, ಟೆಂಡರ್ ಆಗಿದೆ. ಮತ್ತೆ ಸ್ವಚ್ಛತೆ ಒಳ್ಳೆ ರೀತಿಯಲ್ಲಿ ನಡೀತದೆ. ಹಗಲು ರಾತ್ರಿ ಎರಡು ವ್ಯವಸ್ಥೆ ಮಾಡಿದ್ದೇವೆ. ನೋಡಿ, ಈಗ ಒಂದಷ್ಟು ಜಾತ್ರೆ ಒಂದು ಅಬ್ಬರ ಅಂತ ಹೇಳ್ಬೋದು. ಯಾಕಂದ್ರೆ ಲಕ್ಷಾಂತರ ಮಂದಿ ಬರ್ತಾರೆ. ಈಗ ಜನವರಿ 25 2026ನೇ ಸಾಲಿನಲ್ಲಿ ಜನವರಿ 25ಕ್ಕೆ ಆರಂಭ. ಈಗ ಲಕ್ಷಾಂತರ ಮಂದಿ ಬರುವಾಗ ಒಂದಷ್ಟು ನ್ಯೂನತೆಗಳೇ ಜಾಸ್ತಿ ಆಗ್ತದೆ. ಯಾಕಂದ್ರೆ ಅಷ್ಟು ಜನರ ನಿಯಂತ್ರಣ ಮಾಡೋದು ಕಷ್ಟ. ಅವರನ್ನು ಯಾವ ರೀತಿ ಎಲ್ರಿಗೂ ಕೂಡ ಸುಸೂತ್ರವಾಗಿ ಹೋಗಿ ಬರ್ಲಿಕ್ಕೆ ವ್ಯವಸ್ಥೆ ಆಗಬೇಕು. ಈಗ ಈ ವ್ಯವಸ್ಥೆಯಲ್ಲಿ ತಾವು ಎಷ್ಟು ತಮ್ಮನ್ನು ತೊಡಗಿಸಿಕೊಂಡಿದ್ದೀರಿ? ಈಗಾಗಲೇ ಅಧಿಕಾರಿಗಳ ಎಲ್ಲ ಸಭೆ ಕರೆದು ಚರ್ಚೆಗಳನ್ನು ನಡೆಸಲಾಗಿದೆ. ಹೋದ ಸಲ ಯಾವ್ದಾವ್ದು ನ್ಯೂನ್ಯತೆಗಳಿದೆ ಅದನ್ನು ಈ ಸಲ ಸರಿಪಡಿಸ್ಕೊಂಡು ಹೋಗ್ಬೇಕಂತ ಇದು ಮಾಡಿದೆ. ಪೊಲೀಸ್ ಇಲಾಖೆ ಆಗಿರ್ಬೋದು, ಆರೋಗ್ಯ ಇಲಾಖೆ ಆಗಿರ್ಬೋದು, ಅಗ್ನಿಶಾಮಕ ಇಲಾಖೆ, ಮೆಸ್ಕಾಂ ಎಲ್ಲ ಇಲಾಖೆಯವರನ್ನು ಕರೆದು ಸಭೆ ನಡೆಸಿ ಅವ್ರಿಗೆ ಏನೇನು ವ್ಯವಸ್ಥೆ ಬೇಕಾದ ಬಗ್ಗೆ ಚರ್ಚೆ ನಡೆಸಲಾಗಿದೆ. ಮತ್ತೆ ಬೇರೆ ನಮ್ದು ಪಂಚಾಯತ್ ವತಿಯಿಂದ ಸ್ವಚ್ಛತೆಗೆ ಹಸಿ ಕಸ ಬೇರೆ, ಒಣ ಕಸ ಬೇರೆ ಅಂತದ್ದು ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಮತ್ತು ದಾರಿದೀಪದ ಇದಕ್ಕೆ ವ್ಯವಸ್ಥೆಯನ್ನು ಬಹಳಷ್ಟು. ಮತ್ತು ಈಗಾಗಲೇ ಎಲ್ಲೆಲ್ಲಿ ಹುಲ್ಲು ಕಟ್ಟಿಂಗ್ ಇದೆ ಅದೆಲ್ಲ ಇದು ಮಾಡ್ತಿದ್ದಾರೆ, ರೆಡಿ ಮಾಡ್ತಿದ್ದಾರೆ. ಮತ್ತು ಮೆಸ್ಕಾಂದು ಏನೇನು ಬೇಕಾದಕ್ಕೆ ಈಗಾಗಲೇ ತಯಾರಿ ನಡೆಸ್ಕೊಂಡು ಹೋಗ್ತಿದ್ದಾರೆ ಮೆಸ್ಕಾಂನವರು ಸಹ. ಮತ್ತು ನಮ್ಮ ಪಂಚಾಯತ್ ವತಿಯಿಂದ ರಸ್ತೆಗಳಿಗೆ ಧೂಳು ಹೇಳ್ಬಾರ್ದಂತ ನೀರುಗಳನ್ನು ಸಿಂಪಡಣೆ ಮಾಡ್ತೀವಿ. ಅಂತ ಸಂಪೂರ್ಣ ವ್ಯವಸ್ಥೆಗಳನ್ನು ಮಾಡ್ತಾರೆ. ಹತ್ತೂರು ಜಾತ್ರೆ ಹೇಳಿದ್ರೆ ಒಂದಷ್ಟು ನಿತ್ಯ ಗ್ರಾಮ ಪಂಚಾಯತ್ಗೆ ಬಹಳಷ್ಟು ದೊಡ್ಡ ಒಂದು ಅಂದ್ರೆ ಅನುದಾನ ಅಂತ ಹೇಳ್ಬೋದು. ಯಾಕಂದ್ರೆ ಲಕ್ಷಗಟ್ಟಲೆ ದುಡ್ಡು ಇಲ್ಲಿ ಟೆಂಡರ್ ಮೂಲಕ ಬರ್ತದೆ. ಈಗ ಇಲ್ಲಿ ಕೆಲವು ಗೊಂದಲಗಳೇನು ಅಂತ ಕೇಳಿದ್ರೆ, ಈಗ ಕಳೆದ ವರ್ಷ ಕೂಡ ಗೊಂದಲ ಇದ್ದಿತ್ತು. ಇಲ್ಲಿ ಒಂದಷ್ಟು ಸ್ಟಾಲ್ಗಳನ್ನು ಅವ್ಯವಹಾರ ಮಾಡ್ತಾರೆ. ಅವ್ಯವಹಾರ ಯಾಕಂದ್ರೆ ಬೇರೆಯವರಿಗೆ ಕೊಡ್ಲಿಕ್ಕೆ ಇರೋದಿಲ್ಲ, ನೀವೇ ಕೆಲವು ಆಂತರಿಕ ವ್ಯವಹಾರ ಮಾಡ್ತೀರಿ ಅಂತ ಒಂದು ಆರೋಪಗಳನ್ನು ಹಾಕ್ತಾರೆ. ಅದು ಎಷ್ಟು ಸಿಂಧು ಅಂತ ನಮಗೂ ಗೊತ್ತಿಲ್ಲ. ಆ ಬಗ್ಗೆ ತಾವೇ ಉತ್ತರ ನೀಡಬೇಕು. ಇದು ಸುಳ್ಳು ಅಪಪ್ರಚಾರ. ನಮ್ಮ ಅವಧಿಯಲ್ಲಿ ಇಂಥದ್ದು ಯಾವುದು ನಡೆದಿಲ್ಲ. ಮೊಸರಲ್ಲಿ ಸಹ ಕಲ್ಲು ಹುಡುಕುವವರು ಇರ್ತಾರೆ. ನೀವು ಬರ್ಬೋದು, ಯಾರು ಮೀಡಿಯಾದವರು ಬರ್ಬೋದು, ಎಲ್ಲರೂ ಬರ್ಬೋದು. ಆ ದಿವಸ 18ಕ್ಕೆ ಎಲ್ಲಾ ನಮ್ಮ ಪಂಚಾಯತ್ ಎಷ್ಟು ನಿಮ್ಗೆ ಮತ್ತೊಂದು ವಿಷಯ ಹೇಳುದಂದ್ರೆ, ನಮ್ದು ಈಗಾಗಲೇ ನಂಬರ್ ಹಾಕಿ ಆಗ್ಲಿಲ್ಲ, ಇನ್ನು ನಂಬರ್ ಹಾಕ್ಬೇಕು. ಹೇಗೆ ಅದು ಸ್ಟಾಲ್ ಅನ್ನು ಸೇಲ್ ಮಾಡ್ಲಿಕ್ಕೆ ಆಗುತ್ತೆ? ಮತ್ತೊಂದು ನಾಳ್ದು 18ಕ್ಕೆ 1 ನಂಬರಿಂದಲೇ ನಾವು ಸೇಲ್ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಮತ್ತು ಎಷ್ಟು ಸಂಜೆವರೆಗೆ ಆಗುತ್ತೆ ಅಷ್ಟನ್ನು ಸೇಲ್ ಮಾಡ್ತೀವಿ. ನೀವು ಬಂದು ನಿಂತು ಅದನ್ನು ಪರೀಕ್ಷಿಸಬಹುದು. ಆರೋಪ ಮಾಡಿದವರು ಬರ್ಬೋದು ಪರಿಶೀಲಿಸಲಿಕ್ಕೆ. ನಮ್ದೊಂದು ತುಂಬಾ 1,500-2 ಸಾವಿರದಷ್ಟು ಅಂಗಡಿ ಮಾಲೀಕರು ಬರ್ತಾರೆ ಅಂಗಡಿ ತಗೊಳ್ಳಿಕ್ಕೆ. ಅದಕ್ಕೆ ಆರೋಪ ಮಾಡುವವರು ಪ್ರತಿಯೊಂದರಲ್ಲಿ ಸಹ ತಪ್ಪನ್ನು ಹುಡುಕ್ತಾರೆ. ಅದಕ್ಕೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಂಧುಗಳೇ, ನೋಡಿ, ಹತ್ತೂರು ಜಾತ್ರೆಯ ಒಂದಷ್ಟು ಮಾಹಿತಿಗಳನ್ನು ಅಧ್ಯಕ್ಷರು ಶೋಭಾ ಅವರು, ಉಪಾಧ್ಯಕ್ಷರು ನಿತಿನ್ ಅವರು ನೀಡಿದ್ದಾರೆ. ನೋಡಿ, ಈಗ ಸ್ಟಾಲ್ನ ಬಗ್ಗೆ ಒಂದಷ್ಟು ಗೊಂದಲಗಳು ಇವೆ. ಒಂದಷ್ಟು ಮಂದಿ ಕಡೆ ಅಂದ್ರೆ ದೊಡ್ಡ ಒಂದು ಟೆಂಡರ್ ಪ್ರಕ್ರಿಯೆ ಆಗುವಾಗ ಲಕ್ಷಾಂತರ ದುಡ್ಡು ಬರ್ತದೆ. ಅದು ಸ್ಥಳೀಯ ಅಭಿವೃದ್ಧಿಗಾಗಿ ಬಳಕೆ ಆಗ್ತದೆ. ಆಗ ಈಗ ಉಪಾಧ್ಯಕ್ಷರು ಹೇಳಿದ್ದು ಅದನ್ನೇ. ಯಾಕಂದ್ರೆ ಯಾರು ಕೂಡ ಟೆಂಡರ್ಗೆ ನಿಲ್ಬೋದು. ಯಾರು ಈಗ ನಾವು ಮಾಧ್ಯಮದವರು ಬನ್ನಿ ಅಂತ ಹೇಳಿದ್ರೆ ನಮಗೆ ಬೇಡ ಸ್ಟಾಲು, ಆದರೂ ಮಾಧ್ಯಮದವರು ಬರ್ಬೋದು. ಯಾಕಂದ್ರೆ ನಮಗೊಂದು ಜವಾಬ್ದಾರಿ ಇದೆ, ನಾವು ಹೋಗ್ಬೋದು. ಜೊತೆಗೆ ಯಾರು ಆರೋಪ ಮಾಡಿದ್ದಾರೆ ಅವರು ಕೂಡ ಟೆಂಡರ್ಗೆ ನಿಲ್ಬೋದು ಅಂತ ಹೇಳಿದ್ದಾರೆ ಅವರು. ಹಾಗಾಗಿ ಇದನ್ನು ನಾವೆಲ್ಲರೂ ಕೂಡ ಪಾಲನೆ ಮಾಡ್ತಾ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಯನ್ನು ಮುಗಿಸ್ತೇನೆ. ಇನ್ನೊಂದು ಸಂಚಿಕೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ.